ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ. ಇವತ್ತಿನ ವಿಶೇಷ ಏನು ವಿಡಿಯೋಪ್ಪ ಅಂದ್ರೆ ಎಳ್ಳಮಾಸಿ ಮಾಡಕತ್ತೀವಿ. ಹೀಗಾಗಿ ನಾನು ಶೇಂಗಾ ಹೋಳ್ಗೆ ಮಾಡಿದ್ದೆ. ಹಿಂದಿನ ವ್ಲಾಗ್ದಲ್ಲಿ ಅಂದರೆ ಹಿಂದಿನ ವಿಡಿಯೋನ್ಯಾಗ ಏನು ಅಪ್ಲೋಡ್ ಮಾಡಿದ್ದೆ ಅಂದರೆ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದಂತ ಹೇಳಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಹೀಗಾಗಿ ನಾ ಅದ್ರದ್ದು ಶೇಂಗಾ ಹೋಳ್ಗೆ ರೆಸಿಪಿ ಹೇಳಾಕತ್ತಿಲ್ಲ, ವೀಡಿಯೋನ ಹಾಕಾಕತ್ತೀನಿ ಡೈರೆಕ್ಟಾಗಿ. ಆ್ಯಂಡ್ ನಾವು ಎಳ್ಳಮಾಸಿ ಪ್ರಿಪರೇಷನ್ ಒಳಗದೀವಿ. ಹೆಂಗಪ್ಪ ಅಂದ್ರೆ ನಾವು 5 ಮಂದಿ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು ಹಿಂಗದೀವಿ. ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಹಂಚ್ಕೊಂಡ್ಬಿಡ್ತೀವಿ ಅಡ್ಗೆನ. ಹೆಂಗೆ ಅಂತಂದ್ರೆ ನಮಗೆ ಅನ್ನ ಮತ್ತು ಚಪಾತಿ ಬಂದೈತಿ. ಇನ್ನೊಬ್ರು ಅಕ್ಕ ಅವರಿಗೆ ಪಲ್ಯ ಆ್ಯಂಡ್ ಸಾರು ಬಂದೈತಿ. ಇನ್ನೊಬ್ಬರಿಗೆ ಅನ್ನ ಮೊಸರು ಬಂದೈತಿ. ಹಿಂಗೆ ಒಂದೊಂದು ಐಟಮ್ ನಾವು ಏನು ಮಾಡ್ಕೋಬೇಕಂದಿರ್ತೀವಿ ಒಬ್ಬೊಬ್ಬರು ಹಂಚ್ಕೊಂಡಿರ್ತೀವಿ. ಸೊ ನಮ್ಮ ಮಮ್ಮಿ ಪಪ್ಪ ಹೇಳಿದ ಪ್ರಕಾರ ಫ್ರೂಟ್ಸ್ ಅದು ತಿನ್ನು ಅಂತ ಹೇಳಿದರು. ಈ ವರ್ಷ ಒಳಗೆ ಬೈದಿದ್ರು. ಹೀಗಾಗಿ ನಾ 2024 ಡಿಸೆಂಬರು ಲಾಸ್ಟ್ ವೀಕು ಇಂಪ್ರೂವ್ಮೆಂಟ್ ಆಗೋಣ ಅಂತ ಹೇಳಿ ಫ್ರೂಟ್ಸ್ನ ತಿನ್ನಕತ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಫಾಲೋವರ್ಸು ನಾನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯ್ಲಿ ಫುಡ್ನ ಬಿಡ್ರಿ, ಫ್ರೂಟ್ಸ್ನ ತಿನ್ನಿರಿ. ಹೀಗಾಗಿ ನೋಡಿರಿ ನಿಮ್ಮ ಇಷ್ಟ. ಯಾಕಂದ್ರೆ ನಾವು ಏನು ಚಲೋ ಐತಿ ಅದನ್ನ ಅಷ್ಟೇ ನಾವು ಗ್ರ್ಯಾಪ್ಸ್ ಮಾಡಬೇಕು. ಉಳ್ಕಿದ್ದೇನು ಕೆಟ್ಟೈತಿ ಅದನ್ನು ನಮ್ಮ ಮೈಂಡಿಂದ ಡಿಲೀಟ್ ಮಾಡಬೇಕು, ವಾಶೌಟ್ ಮಾಡಬೇಕು. ಸೊ ಹೀಗಾಗಿ ಈ ವರ್ಷ ನಾವು ಏನು ಗೋಲ್ನ ರೀಚ್ ಆಗೀವಿ. ಇನ್ನು ಮುಂದಿನ ವರ್ಷ 2025ಕ್ಕೆ ನಾವು ಏನು ಗೋಲ್ನ ರೀಚ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಳ್ಳೋಣ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಆ್ಯಂಡ್ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವಾಗ ನಾನು ಹಣ್ಣು ಹೊಳಗತ್ತೀನಿ ಎಲ್ಲರ ಸಂಬಂಧ ಹೆಲ್ದಿಯಾಗಿರೋಣ ಅಂತ ಹೇಳಿ. ಪಪ್ಪಾಯ ಹಣ್ಣು ತಿಂದು ನೆಕ್ಸ್ಟ್ ಚಲೋ ಏನು ಮಾಡಬೇಕಂತ ನೋಡೋಣ. ಆ್ಯಂಡ್ ನಮ್ಮ ಮನ್ಯಾಗ ಎಲ್ಲರೂ ಯಾವ ಹಣ್ಣು ತಂದರೂ ತಿಂತಾರೆ. ಇದು ಬೇಡ ಅದು ಬೇಡ ಅಂತ ಹೇಳಿ ಸೊಕ್ಕಿಲ್ಲ. ಇವಾಗ ಹಣ್ಣು ತಿಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಳಿದ್ನೆಲ್ಲ ನಮ್ಮ ಪಾಲಿಗೆ ಸಾಂಬಾರು ಆ್ಯಂಡ್ ಕಡುಬು ಬಂದಿತ್ತು. ಹೀಗಾಗಿ ಸಾಂಬಾರು ಮಾಡಕತ್ತಿದ್ವಿ. ಸಾಂಬಾರ್ದ ರೆಸಿಪಿ ಶೇರ್ ಮಾಡಕತ್ತೀನಿ. ನಮ್ಮ ಸಿಸ್ಟರ್ ಮಾಡಕತ್ತಾರೆ ಇದನ್ನ. ಮೊದಲು ಒಂದು ಬಾಣಲೆ ತಗೊಂಡು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಆ ಚಟ್ಪಟದಿಂದ ಬೆಳ್ಳುಳ್ಳಿ ಅದು ಹಾಕ್ಕೋಬೇಕು. ಒಗ್ಗರಣೆಗೆ ಕಟ್ಟಿನ ಸಾರಿಗೆ ಒಗ್ಗರಣೆ ಮಾಡ್ಕೊತೀವಿ. ಇದ್ರದ್ದು ಮೇನ್ ರೆಸಿಪಿ ಅಂದ್ರೆ ಏನು ಟಿಪ್ಸ್ ಅಂದ್ರೆ ಇಂಗು ಇರ್ಲಾರ ಅಡ್ಗೆ ಮಾಡಲ್ಲ ಅಂಥೇಳಿ ನಮ್ಮಕ್ಕ ಹಿಂಗೆ ಹಾಕಿ ಅಡುಗೆ ಮಾಡ್ತಾಳೆ. ಇಂಗು ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವು ಆ್ಯಡ್ ಮಾಡಿಕೊಂಡು ಇದು ಪೇಸ್ಟ್ ಮಾಡ್ಕೊಂಡಾರ. ಎದ್ರದಪ್ಪ ಅಂದ್ರೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಆ್ಯಂಡ್ ಹವೀಜ ಇವನ್ನೆಲ್ಲ ಹುರ್ಕೊಂಡು ಮಿಕ್ಸಿಗೆ ಪೌಡ್ರ್ ಮಾಡಿಕೊಂಡು ಪೇಸ್ಟ್ನ ಹಾಕಿದರು. ಒಂದಿಷ್ಟು ಹುಳಿಗಿರಲಿ ಅಂತ ಲಿಂಬೆಹಣ್ಣು ಆ್ಯಡ್ ಮಾಡಕತ್ತಾರ. ಅದಕ್ಕೆ ಆ ಪೇಸ್ಟ್ ಒಳಗೆ ಹಸಿಮೆಣ್ಸಿಕಾಯನ್ನು ಹುರಿದಿರ್ತಾರೆ. ಇವಾಗ ಸಾಂಬಾರು ಪೌಡ್ರ್ ಹಾಕ್ತಾರೆ. ಈಗ ಒಂದಿಷ್ಟು ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ
ಉಪ್ಪು, ಅವರು ದಪ್ಪ ಉಪ್ಪನ್ನೇ ಯೂಸ್ ಮಾಡ್ತಾರೆ. ಆ್ಯಂಡ್ ಕಟ್ ತೆಗ್ದಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬ್ಯಾಳಿ ಟೈಪ್ ಉಳ್ದೈತಲ್ಲ ಇದನ್ನ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಅದನ್ನ ಪೇಸ್ಟ್ ಹಾಕ್ಕೋಬೇಕು. ಆ್ಯಂಡ್ ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಇದೆ. ಒಂದಿಷ್ಟು ಕುದಿಯೋಕೆ ಬಿಡೋಣ. ನೆಕ್ಸ್ಟ್ ನಮ್ಮ ಚಾರ್ಲಿ ಏನು ಮಾಡಾಕತ್ತೈತಿ ನೋಡೋಂಬರ್ರಿ. ಹಾಯ್ ನೋಡ್ರಿ, ಅದಕ್ಕೆ ಮಾತಾಡ್ಸಿದ್ರೆ ಇಷ್ಟು ಖುಷಿ ಆಗ್ತೈತಲ್ಲ. ದಿನ ಕಟ್ಟಿರ್ತೀವಿ, ಹೀಗಾಗಿ ಸ್ವಲ್ಪ ನಾವು ಯಾರು ಕರ್ಕೊಂಡು ಹೋಗ್ತೀವಿ, ವಾಕಿಗೆ ಹೋಗ್ತೀವಿ ಅಂತ ಹೇಳಿ ಅಷ್ಟು ಜೀವ ಮಾಡ್ತೈತಿ. ಥ್ಯಾಂಕ್ಸ್ ಹೇಳ್ತೈತಿ ಅದನ್ನು ನಮ್ಗೆ. ಆ್ಯಂಡ್ ಇದೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಗಿ ದೇವರಿಗೆ ಎಡೆ ಹಿಡಿದ್ವಿ ಹೊಲದಾಗ ಹನುಮಪ್ಪಗೆ. ಆ್ಯಂಡ್ ಎಲ್ಲರಿಗೂ ಎಳ್ಳಮಾವಾಸ್ಯೆ ಹಬ್ಬದ ಶುಭಾಶಯಗಳು. ನಮ್ಮ ಫುಡ್ ಹಿಂಗಿತ್ತು ನೋಡ್ರಿ. ಕಡುಬು, ಚಟ್ನಿ, ಮೊಸರು, ಹೋಳ್ಗೆ, ಕುರುಡ್ಗಿ, ಮೆಂತ್ಯ ಪಲ್ಯ, ಗಜ್ಜರಿ, ಸೌತೆಕಾಯಿ ಎಲ್ಲ ಐಟಮ್ಸು ಉಂಡು. ಆ್ಯಂಡ್ ಕೇಕ್, ನ್ಯೂ ಇಯರ್ ಬಂದಲ್ಲ, ಕೇಕ್ ಆರ್ಡ್ರ್ ಕೊಡೋಕೆ ಹೋಗಿದ್ವಿ. ಒಂದು ಕೇಕ್ನ ಸೆಲೆಕ್ಟ್ ಮಾಡಿಕೊಂಡು ಆರ್ಡ್ರ್ ಕೊಟ್ಟು ಬಂದ್ವಿ. ಆ್ಯಂಡ್ ಬಂದು ನೈಟ್ ಒಂದಿಷ್ಟು ಪಲಾವ್ ಮಾಡಿಬಿಡ್ರಿ ಅಂತ ಹೇಳಿದರು. ಹೀಗಾಗಿ ನೈಟ್ ಲೈಟಾಗಿ ಪಲಾವ್ ಮಾಡಿಕೊಂಡೆ. ಆ್ಯಂಡ್ ಅದರ ರೆಸಿಪಿನ ಶೇರ್ ಮಾಡತ್ತೀನಿ. ಸ್ವಲ್ಪ ತುಪ್ಪ ಕಾಯಕ್ಕಿಡಬೇಕು. ತುಪ್ಪ ಕಾಯಿಸಿ ಒಂದಿಷ್ಟು ಎಣ್ಣೆ ಹಾಕಬೇಕು. ಇಲ್ಲ ಅಂದ್ರೆ ಡೈರೆಕ್ಟಾಗಿ ನೀವು ಎಣ್ಣೆನೂ ಹಾಕೋಬೋದು. ಸಿಂಪಲ್ಲಾಗಿ ಪಲಾವ್ ಮಾಡತ್ತೀನಿ ನಾನು. ಚಕ್ಕೆ, ಲವಂಗ ಆ್ಯಂಡ್ ಬಿರಿಯಾನಿ ಎಲೆ ಹಾಕ್ಕೊಂಡು ಹುರ್ಕೋಬೇಕು. ಒಂದಿಷ್ಟು ಜೀರಿಗೆ, ಸಾಸಿವೆ ಹಾಕಬೇಕು. ಆ್ಯಂಡ್ ಅಲ್ಲದ ಪೇಸ್ಟ್ ಹಾಕಿದ್ದೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ ಮಿಸ್ ಆಗಿದೆ ಅದು ವಿಡಿಯೋಯಲ್ಲಿ. ಆ್ಯಂಡ್ ಸ್ವಲ್ಪ ಬಾಸುಮಕ್ಕಿ ರೈಸ್ ತೊಗೊಂಡಿನಿ. ಆ್ಯಂಡ್ ನಾರ್ಮಲ್ ಅಕ್ಕಿ ಜೀರಾ ರೈಸಿಂದು ತೊಗೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಪಲಾವ್ನ. ಇವಾಗ ಜೀರಿಗೆ, ಸಾಸಿವೆ ಚಟ್ಪಟ್ ಅಂತ ಸಿಡಿಯೋಣ. ನೆಕ್ಸ್ಟ್ ಅಲ್ಲದ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ಳೋಣ. ಅದು ವಿಡಿಯೋ ಮಿಸ್ ಆಗಿದೆ. ಸೊ ಹಿಂಗಾಗಿ ಇವಾಗ ಡೈರೆಕ್ಟ್ ನಾವು ಎಲ್ಲ ತರಕಾರಿನ ಹೋಳಿಟ್ಟಿದ್ವಿ ಅದನ್ನ ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ. ಕ್ಯಾರೆಟು ಎಲ್ಲ ನಮ್ನಿ ತರಕಾರಿ. ಹಸಿಮೆಣ್ಸಿಕಾಯಿ ಹಾಕೋತೀನಿ. ಆ್ಯಂಡ್ ಕ್ಯಾರೆಟ್ ಹಾಕ್ಕೊಂಡಿನಿ. ಆನಿಯನ್, ಬೀನ್ಸ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ. ನಿಮ್ಮ ಮನೆಯಲ್ಲಿ ಏನೇನು ಅವೈಲೇಬಲ್ ಇರ್ತೈತಿ ಅದನ್ನ ಹಾಕ್ರಿ. ವೆಜಿಟೇಬಲು ಮತ್ತೇನೇನು ಅವೈಲೇಬಲ್ ಇರ್ತೈತೆ ಅಂತ ಎಲ್ಲನೂ ಹಾಕ್ಬೇಡ್ರಿ. ವೆಜಿಟೇಬಲ್ ಪಲಾವ್ ಅಂತ ಏನೇನು ಅವಶ್ಯ ಐತಿ ಅದನ್ನೆಲ್ಲ ಹಾಕ್ರಿ.
ಆ್ಯಂಡ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ಮಟ ಹುರಿರಿ, ಒಂದು 2 ನಿಮಿಷ ಸಾಕು. 2 ನಿಮಿಷ ಹುರಿದ್ರೆ ಸಾಕು. ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಂದ ಸ್ವಲ್ಪ ಲಿಂಬೆಹಣ್ಣು ಹುಳಿ ಇರಲಿ ಅಂತ ಹೇಳಿ ಹಾಕೋತೀನಿ. ಬೇಕಂದ್ರೆ ಲಿಂಬೆನ ಹಾಕಲಿಲ್ಲ ಅಂದ್ರೆ ಟೊಮೆಟೊನೂ ಹಾಕೋಬೋದು ಹುಳಿ ಸಂಬಂಧ. ನಮ್ಮ ಮನೆಯವರಿಗೆ ಟೊಮೆಟೊ ಸೇರಲ್ಲ, ಸವಳಾಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನಾನು ಸ್ವಲ್ಪ ಲಿಂಬೆನ ಯೂಸ್ ಮಾಡ್ತೀನಿ. ಎಲ್ಲನೂ ಚೆಂದಾಗಿ ಕಲಿಸ್ಕೊಂಡು ಮೆಜರ್ಮೆಂಟ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಎಷ್ಟು ಅಕ್ಕಿ ಇಟ್ಟಿರ್ತೀರಿ ಅದು 2 ಪಟ್ಟು ನೀರು ಇಡಬೇಕು. ಈಗ 1 ಬಟ್ಲು ಅಕ್ಕಿ ತೊಗೊಂಡ್ರೆ 2 ಬಟ್ಲಷ್ಟು ನೀರು ಇಡಬೇಕು. ಸ್ವಲ್ಪ ಬಾಸುಮತಿ ರೈಸ್ನ ಆ್ಯಡ್ ಮಾಡೀನಿ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ. ಪೂರ ಅದರದ್ದೇ ಮಾಡಿದರೆ ಸ್ಮೆಲ್ ಬರಲ್ಲ ಕೆಲವೊಬ್ಬರಿಗೆ. ಹೀಗಾಗಿ ಇದೊಂದು ಟಿಪ್ಸು, ಸ್ವಲ್ಪನೇ ಆ್ಯಡ್ ಮಾಡಿಕೊಂಡ್ರೆ ಪಲಾವು ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಕ್ಕಿನ ಹಾಕಿ ತಿರುವಿ 3 ವಿಸಿಲ್ ಹೊಡೆಸ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಕ್ಲೋಸ್ ಮಾಡಿ 3 ವಿಸಿಲ್ನ ಹೊಡೆಸ್ಕೋಬೇಕು. ಈಗ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಇದೆಯಲ್ಲ ಫ್ರೆಂಡ್ಸ್, ಹೀಗಾಗಿ ಎಲ್ರಿಗೂ ನೆಗಡಿ ಕೆಮ್ಮು ಬಂದೈತಿ. ಸ್ವಲ್ಪ ನೀವು ಶುಂಠಿ ಚಹಾ ಆ್ಯಂಡ್ ಕಷಾಯ ಹಿಂಗೇನಾರ ಕುಡ್ಕೊತಿದ್ರೆ ಮತ್ತು ತುಳಸಿ ಅದು ತಿನ್ಕೊತಿದ್ರೆ ಹೆಲ್ತಿಗೆ ಚಲೋ. ನಾನು ತುಳಸಿ ತಿನ್ನತ್ತೀನಿ ಆ್ಯಂಡ್ ಬಿಸಿನೀರು ಕುಡಿಯತ್ತೀನಿ. ಸ್ವಲ್ಪ ಧ್ವನಿ ಚೇಂಜ್ ಆಗೈತೆ ನಂದು, ಹೀಗಾಗಿ ನೆಗಡಿ ಬರೋ ಸ್ಟೇಜ್ನಾಗ ಐತಿ ಇವಾಗ. ಬಟ್ ನೆಗಡಿ ಬಂದಿಲ್ಲ ಇನ್ನೂ. ಆ್ಯಂಡ್ ನಮ್ಮ ಪಲಾವ್ ರೆಡಿಯಾಗಿದೆ. ಸೊ ಹಾಗಿದೆ ಫ್ರೆಂಡ್ಸ್ ಪಲಾವು. ಆ್ಯಂಡ್ ವೆಜಿಟೇಬಲ್ ಪಲಾವು ನಂಗೆ ತುಂಬಾ ಇಷ್ಟ. ನನಗೆ ನಮ್ಮ ಮಗಗೆ ವೆಜಿಟೇಬಲ್ ಪಲಾವ್ ಅಂದ್ರೆ ನಮ್ಮ ಫೇವ್ರೇಟ್ ಆಗ್ಬಿಟ್ಟೈತಿ. ಈಗ ಅವ ಹಾಸ್ಟೆಲ್ ಒಳಗೆ ಅದಾನ. ಬಟ್ ಅವ್ನು ನೆನೆಸ್ಕೊಂಡು ನಾವು ಪಲಾವ್ ಮಾಡಿಕೊಂಡು ತಿಂತಿರ್ತೀವಿ ನಡ್ಬರ್ಕ. ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಮಾರ್ನಿಂಗ್ ನ್ಯೂ ಇಯರ್ಗೆ ಏನೇನು ಸಾಂಗ್ ಬೇಕೋ ಅವನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದ್ರಾಗ ಪೆನ್ಡ್ರೈವ್ನ್ಯಾಗ ಹಾಕ್ಕೊಂಡ್ವಿ. ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಆ್ಯಂಡ್ ನಿಮ್ಮ ಏನೇನು ಗೋಲ್ ಇಟ್ಕೊಂಡ್ರಿ ನಾ ಸಾಧಿಸ್ಬೇಕಂತ ಹೇಳಿ ಅದೆಲ್ಲ ನಿಮ್ಗೆ ಫುಲ್ಫಿಲ್ ಆಗಲಿ. ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಮಾಡತ್ತೀರಿ ಅವ್ರದ್ದು ಆಸೆನೂ ಫುಲ್ಫಿಲ್ ಆಗಲಿ. ನಾನು ರನ್ನಿಂಗ್ ಒಳಗೆ ಅದೀನಿ ಯೂಟ್ಯೂಬ್ನಾಗ. ನಾನು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳಿ ವಿಶ್ ಮಾಡಿಕೊಂಡೆ ದೇವರಲ್ಲಿ. ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಏನೇನು ಆಸೆ ಇದಾವೋ ಅವೆಲ್ಲ ಈಡೇರಲಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿರೋಣ, ಖುಷಿಯಿಂದ ಇರೋಣ. ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಕಷ್ಟದಾಗಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ
ಏನೂ ಆಗಲ್ಲ. ದೇವರು ನಮಗೆ ಇನ್ನೂ ಆಶೀರ್ವಾದ ಕೊಡ್ತಾನೆ, ಇನ್ನೂ ಶಕ್ತಿ ಕೊಡ್ತಾನೆ. ಆ್ಯಂಡ್ ಹೇಳ್ತಾನೆ, ಫುಡ್ ತಂದಿದ್ವಿ, ಫುಡ್ ಆರ್ಡ್ರ್ ಮಾಡಿದ್ವಿ, ಗೋಬಿ ಆ್ಯಂಡ್ ಸ್ನ್ಯಾಕ್ಸ್ ನೂಡಲ್ಸ್ನ ತಿಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಸ್ಪೆಷಲ್ಲಾಗಿ ಹೊಸ ವರ್ಷಕ್ಕೆ ಏನು ಗಿಫ್ಟ್ ಕೊಟ್ಟಾರ ಅಂತ ಹೇಳಿದರೆ ನಮ್ಮ ಮನೆಯವರು ಇಯರಿಂಗ್ ಕೊಟ್ಟಾರ, ಕಿವ್ಯಾಗ ಇಯರಿಂಗ್ ಹಾಕೋಕೆ. ನೈಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್, ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಮೈ ಲವ್, ಮೈ ಯೂನಿವರ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೂಟ್ಯೂಬ್ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್.